ನನ್ನ ಜೊತೆ ಇರೋದು ಇವಾಗ ತುಂಬ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಡಾಕ್ಟ್ರು. ಕನ್ನಡ, ತಮಿಳು, ತೆಲುಗು, ಹಿಂದಿ, ಉರ್ದು ಇಷ್ಟು ನಾಟಕಗಳಲ್ಲೂ ಪಾತ್ರ ಮಾಡಿದ್ದೀನಿ. ಚಿನ್ನದ ಪದಕ ಬೇರೆ ಬಂದ್ಬಿಡ್ತು. ಹೆಣ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದು. ಹುಡುಗರೆ ನೋಡಿದ್ರೆ ಪೆನೈಲ್ ಅಲ್ಲ, ಇವಾಗೇ ಹಿಂಗೆ ಅಂದರೆ ನೀವು ಅವಾಗ ಹೆಂಗಿರಬೇಡ. ಸೊ ಕುಡಿದು ತಿಂದು ಮಜಾ ಮಾಡಿದ್ದು. ಮದುವೆ ಮಾಡ್ಕೊಳ್ಳೋಣ ಅಂತಂದ್ರು ಅವರು. ನ್ಯಾಷನಲ್ ಅವಾರ್ಡ್ ತಗೋಬೇಕು, ಅದುವರೆಗೂ ನಾ ಮದ್ವೆನೇ ನೋಡು. ಆದ್ರೆ ಮದ್ವೆ ಆಗತ್ತೆ, ಇಲ್ದಿದ್ರೆ ನಾಟಕ ಇರುತ್ತೆ. ನಾಟಕ ನೋಡ್ಕೊಂಡು ಹೋಗಿ. ನಾನು ಯಶೋ 11 ಗಂಟೆಗೆ ಶುರು ಮಾಡಿದ್ದು, 5 ಗಂಟೆಗೆ ಓಕೆ ಆಗಿದೆ. ಪುನೀತ್ ರಾಜ್ಕುಮಾರ್ ಜೊತೆ ನಾನು ಮಾಡೇ ಇಲ್ಲ ಗೊತ್ತಾ. ಒಂದ್ಸಲಿ ಅಪ್ಪು ಅವರು ಇಬ್ರು ಕನ್ಸಲ್ಲಿ ಬಂದ್ಬಿಟ್ಟಿದ್ರು, ಎಲ್ಲಿ ಅಮ್ಮ ತಲೆ ಮಾಂಸ ಎಲ್ಲಿ ಅಂತ. ಬಡವ ರಾಸ್ಕಲ್ಲನವರು ತುಂಬಾ ನನಗೆ ಬಜಾರಿ ಅನ್ನೋರು. ಹೌದಾ? ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಟಾಕಿಂಗ್ ಪ್ಯಾರೆಟ್ಸಲ್ಲಿ ನಾವಿವತ್ತು ನಮ್ಮ ಫ್ರೇಮಲ್ಲಿ ಭಾರಿ ಭರ್ಜರಿ ನಗು ಇರುತ್ತೆ, ಭಾರಿ ಭರ್ಜರಿ ಇನ್ಫಾರ್ಮೇಷನ್ ಇರುತ್ತೆ, ಭಾರಿ ಭರ್ಜರಿಯಾಗಿ ಒಂದು ಎಪಿಸೋಡ್ ಮಾಡೋಣ ಅಂತ ನಾನು ಡಾಕ್ಟ್ರ್ ಮನೆಗೆ ಬಂದಿದ್ದೀನಿ. ನಮ್ಮ ಡಾಕ್ಟ್ರ್ ಹೆಂಗೆ ಗೊತ್ತಾ, ಯಾವಾಗಲೂ ನಗ್ತಿರ್ತಾರೆ, ಸೂಪರ್ ಡೂಪರಾಗಿ ಜೀವನನ ನಡೆಸ್ತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳಲೇಬೇಕು ನಾನು, ನಿಮಗೆ ಹೆಂಗೆ ಗೊತ್ತಾ, ಲೈಫ್ ಅಂದ್ಬಿಟ್ರೆ ಏನೋ ತಲೆ ಮೇಲೆ ಆಕಾಶ ಬಿದ್ದವ್ರಂಗೆ ಕೂತ್ಕೊಳೋದು, ಮುಂದೇನಪ್ಪ ಅಂತ ಯೋಚನೆ ಮಾಡೋದು, ಇವೆಲ್ಲ ಅವ್ರ ಜಾಯಮಾನದಲ್ಲೇ ಬಂದಿಲ್ಲ ರೀ. ಅವರು ಹುಟ್ಟದಾಗಿಂದ ಇವತ್ತವರೆಗೂ ಸೂಪರ್ ಡೂಪರಾಗಿ ನಗನಗತಾ ಕಷ್ಟನೂ ಹಾಗೆ ನಿಭಾಯಿಸಿದ್ದಾರೆ, ಸುಖನೂ ಹಾಗೆ ನಿಭಾಯಿಸ್ತಾ ಇದ್ದಾರೆ. ಆ್ಯಂಡ್ ಮುಂದೆ ಬರೋರಿಗೆ ಒಂಥರ ಮಾದರಿ ಅಂತ ಹೇಳ್ಬೋದು, ಹಂಗೆ ಜೀವನ ನಡೆಸ್ತಾ ಇದ್ದಾರೆ. ಇದು ತುಂಬ ದೊಡ್ಡ ಇನ್ಸ್ಪಿರೇಷನ್ ನನಗೆ. ನಾನು ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿದ್ದೀನಿ. ಬಟ್ ಅವರ ಎಕ್ಸ್ಪೀರಿಯನ್ಸಲ್ಲಿ ಒಂದು ಅರ್ಧದಷ್ಟಾದರೂ ನಾವು ಏಜ್ ಆಗಿಲ್ಲ. ಆದರೆ ಅವರ ಜೀವನಾನುಭವ ನಮಗಿವತ್ತು ಹೇಗೆ ಎತ್ತಿ ಹಿಡಿದು ನಿಲ್ಲಿಸುತ್ತೆ ಅಂತಂದರೆ, ನಮಗೆ ಕಾಲ ಯಾವತ್ತೂ ಒಂದೇ ಇರುತ್ತೆ, ಮನುಷ್ಯರು ಮಾತ್ರ ಬದಲಾಗ್ತಾ ಇರ್ತಾರೆ. ಏಕೆಂದರೆ ಆ ಕಾಲಘಟ್ಟ ಹಂಗಿತ್ತು, ಈ ಕಾಲಘಟ್ಟ ಹಿಂಗಿತ್ತು ಅನ್ನೋಂಗಿಲ್ಲ. ಆಗು ಹಂಗೆ ಇತ್ತು, ಈಗೂ ಹಂಗೆ ಇತ್ತು. ಅದನ್ನು ನೀವು ಅವ್ರ ಬಾಯಿಂದ ಕೇಳಿ ತಿಳ್ಕೊತಾ ಹೋಗಿ. ಒಂದಷ್ಟು ಟೆಕ್ನಿಕಲಿ ನಾವು ಮುಂದುವರೆದಿರ್ಬೋದು, ಅಥವಾ ಏನೇನೋ ಹೊಸದಾಗಿ ಬಂದಿರ್ಬೋದು. ಆದರೆ ಮನುಷ್ಯನ ಮನಸ್ಸಿದೆ ಅಲ್ಲ, ಅದು ಅವತ್ತೂ ಹಾಗೆ ಇತ್ತು, ಈಗೂ ಹಾಗೆ ಇದೆ. ನಮ್ಮದು ಅಪ್ಡೇಟ್ ಏನಾಗದಿದ್ರೂ ನಾವೇನು ಮಾಡ್ತೀವಿ, ಟೆಕ್ನಿಕಲಿ ಆಗಿರ್ತೀವಿ ಅಷ್ಟೇ. ಬಟ್ ಮನುಷ್ಯನ ಮನಸ್ಸು ಮತ್ತು ನಾವು ನಡೆದು ಬಂದಿರೋ ಹಾದಿ ಪ್ರತಿಯೊಂದು ಹಾಗೇ ಇರುತ್ತೆ. ಈಗ ಇವ್ರನ್ನ ಮಾತಾಡಿಸ್ತಾ ನಿಮ್ಗೆ ಅದೆಲ್ಲದೂ ಗೊತ್ತಾಗುತ್ತೆ. ನನ್ನ ಜೊತೆ ಇರೋದು ಇವಾಗ ತುಂಬ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಡಾಕ್ಟರ್. ಏನಮ್ಮ ನಿನ್ನ ಸಮಸ್ಯೆ? ಲವ್ ಯು. ಧನ್ಯವಾದಗಳು. ಹೇಗಿದ್ದೀರಾ? ಚೆನ್ನಾಗಿದೆ. ಹೆಸರಿಗೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ನಿಮ್ಮನ್ನೆಲ್ಲ ಬರ್ಮಾಡ್ಕೊಳಕ್ಕೆ ಅಲ್ವಾ, ಮಾತಾಡೋಕೆ. ಸಮಸ್ಯೆ ಏನೇ ಹೇಳು, ಎಲ್ಲ ಬಗೆಹರಿಸ್ತೀರಾ. ಪ್ರಿಸ್ಕ್ರಿಪ್ಷನ್ ಬರೀಬೇಕು. ವೆರಿ ಫೇಮಸ್ ಇನ್ ಸರ್ಜರಿ ಅಂಡ್ ಭರ್ಜರಿ ಗೊತ್ತಿಲ್ಲ, ಬಟ್ ಕ್ಯೂರ್ ಮಾಡ್ತೀವಿ. ಹೌದು, ನಮ್ಮ ಖಂಡಿತ ಕಾಯಿಲೆಗಳು ನಿಜವಾಗ್ಲೂ ಕ್ಯೂರ್ ಆಗುತ್ತೆ ಇವ್ರ ಹತ್ರ ಬಂದ್ರೆ. ಅಷ್ಟು ಎನರ್ಜಿಟಿಕ್. ನಿಮ್ಮ ಎನರ್ಜಿನೇ ನನಗೆ ದೊಡ್ಡ ಬೂಸ್ಟರ್ ಡೋಸ್ ಇದ್ದಂಗೆ. ನಿಮ್ಮನ್ನ ನೆನ್ಸ್ಕೊಂಡ್ಬಿಟ್ರೆ ಆ ಸ್ಮೈಲು ಈಗ ನೋಡಿ ಅಲ್ಲಿ ಇದು ಇವತ್ತು ಪ್ಲಸ್ ಇಂಟು ಪ್ಲಸ್ ಅನ್ನೋಂಗೆ ನಾನು ನಗ್ತೀನಿ, ಅವರು ನಗ್ತಾರೆ. ಸೊ ಇಬ್ಬರಿಗೂ ಸಖತ್ ಕಾಂಬಿನೇಷನ್ ಅಲ್ವಾ? ಹೌದು. ಈಗ ನಿಮ್ಮನ್ನ ನೋಡಿದ್ಮೇಲೆ, ಡಾಕ್ಟರೇಟ್ ಸಿಕ್ಕ ಮೇಲೆ ಪ್ರತಿಯೊಂದು ಸತಿನೂ ನಾನು ಇಂಟರ್ವ್ಯೂ ನಂಗೊಂದು ಇದು ಇವಾಗ ಇದು ಪ್ರಶ್ನೆ ಬಂತು. ಏನದು? ನಿನ್ನ ಹೆಸರು ಪಾಂಚಾಲಿ. ಹೌದು. ಪಾಂಚಾಲಿ ಅನ್ನೋದಕ್ಕೋಸ್ಕರ ನೀನು ಈ ಜುಟ್ಟನ್ನು ಹೀಗೆ ಬಿಟ್ಕೊಂಡಿದ್ಯಾ? ಇಲ್ಲ ಇದ್ರಲ್ಲಿ ಎಂತ ಸೆನ್ಸ್ ಆಫ್ ಹ್ಯೂಮರ್ ಇದೆ ಕೇಳಿ. ಪಾಂಚಾಲಿನೂ ಹಿಂಗೆ ಕೂದಲು ಬಿಟ್ಕೊಂಡೇ ಇರ್ತಾಳೆ, ಅವಳು ಶಪಥ ಮಾಡಿರ್ತಾಳೆ. ಯಾವ ಭೀಮ ಬಂದು ನಿನ್ ಕೂದಲನ್ನ ಕಟ್ಟಬೇಕು? ಓ ಇದು ಈ ಥಾಟೇ ಬಂದಿಲ್ಲ ನನ್ಗೆ. ಹೇಳು. ಸೂಪರ್. ನೀವು ಹೇಳು ಪಾಂಚಾಲಿ, ಹೇಳು ಪಾಂಚಾಲಿ. ಏನು ನಿನ್ನ ಬಯಕೆ? ಅದ ಆಮೇಲೆ ಹೇಳಲ್ಲ. ನನಗೂ ಆಕ್ಚುಲಿ ಗೊತ್ತಿರ್ಲಿಲ್ಲ ಇದು ಹಿಂಗ್ ಕನೆಕ್ಟ್ ಆಗುತ್ತೆ ಅಂತ. ಕರೆಕ್ಟ್ ಅಲ್ವಾ? ನಾನು ಹೇರ್ ಕಟ್ ಮಾಡಿಸ್ಕೊಂಡಿಲ್ಲ, ಅದಕ್ಕೆ ಬಿಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಹೇರ್ ಕಟ್ ಮಾಡಿಸಿ ನೋಡು. ಭಾರತೀಯವ್ರು ಸಹಿತ ಹೇಳಿದ್ದಾರೆ, ಹೆಣ್ಮಕ್ಳು ಯಾವಾಗ್ಲೂ ಹಂಗ್ ಕೂದಲು ಬಿರಿ ಹಾಕೊಂಡಿರ್ಬಾರ್ದು, ಮಾಡಿದ್ರೆ ಬರುತ್ತೆ ಅಂತ. ಕೂದಲು ಯಾವಾಗ್ಲೂ ಗಂಟೆ ಕ್ಯಾಮ್ರಾ ಮುಂದೆ ಅಷ್ಟೇ ಬಿಟ್ಕೊಳ್ಳೋದು. ಹೌದಾ? ಆಫ್ಟರ್ ದಟ್ ಮನೇಲೆಲ್ಲ ಯಾವತ್ತು ಇಷ್ಟುದ ಕೂದಲು ಬಿಟ್ಕೊಂಡು ಎಲ್ಲಾದ್ರೂ ಸಾಮಾನ್ಯವಾಗಿ ಹೇಳ್ತಾರೆ,
ಹೆಣ್ಮಕ್ಳು ಕೂದಲು ಹಿಂಗೆ ಬಿಟ್ಕೊಂಡಿದ್ರೆ ಅವರ ಸೌಂದರ್ಯ ಹೆಚ್ಚಾಗತ್ತೆ ಅಂತ. ಹಾ. ಹೇಗೆ ಅಂತ ನನಗಂತೂ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಮತ್ತೆ ಏನಾಯ್ತು ಗೊತ್ತಾ, ನಮ್ಮ ಕಾಲದಲ್ಲಿ ಇಂತಿಂಥ ಸೀನ್ಗೆ ಇಂತಿಂಥದ್ದು ಈ ಥರ ಇರಬೇಕು, ಡ್ರೆಸ್ಸು ಈ ಥರ ಇರಬೇಕು, ಮಲ್ಕೊಳ್ಳುವಾಗ ಹೀಗಿರಬೇಕು, ಹೇಳೋವಾಗ ಹೀಗಿರಬೇಕು ಅಂತೆಲ್ಲ ಇರುತ್ತಲ್ಲ. ಈ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಒಂದೇ ಥರ, ಎಲ್ಲ ಸ್ಥಿತಿಲೂ ಒಂದೇ ಥರ. ಎದ್ದಾಗ್ಲೂ ನಾವು ಹಾಗೆ ಇರ್ತೀವಿ. ಮಲ್ಕೊಳಕ್ ಹೋದಾಗ ಎಲ್ಲ ತೆಗ್ದಿಟ್ಬಿಟ್ಟು ಎಲ್ಲ ತೆಗ್ದಿಟ್ಬಿಡ್ತಾನೆ ಮಲ್ಕೋತೀವಿ ಅಲ್ವಾ. ಆ ಥರ ನ್ಯಾಚುರಲ್ ಆಗಿ ಅದೇ ಎಲ್ಲೋ ಕೆಲವು ಚಿತ್ರಗಳಲ್ಲಿ, ಒಂದು ಸೀರಿಯಲ್ಗಳಲ್ಲಿ ಎಲ್ಲೋ ಕೆಲವು, ಈವನ್ ಸೀರಿಯಲಲ್ಲೂ ಕೂಡ ಹಾಗೆ ಆಗೋಗ್ಬಿಟ್ಟಿದೆ. ಒಂದೇ ಥರ ಭಾವನೆ ನೋಡಿ ನೋಡಿ ಅದಕ್ಕೆ ಏನೋ ಒಂಥರ ಏರಿಳಿತ ಇಲ್ಲದೆ ಇರೋವಂಥ ಜೀವನ ಆಗ್ಬಿಟ್ಟಿದೆ. ಮೆಕ್ಯಾನಿಕ್ ಅದಾಗಿ ಅದು ಡಿಜಿಟಲಿಂದನ ಏನಂದ ನನಗೆ ಗೊತ್ತಿಲ್ಲ. ಸೊ ಇಲ್ಲ, ಅಪ್ಡೇಟ್ ಆಗಬೇಕು. ಒಂದಷ್ಟು ಟೆಕ್ನಿಕಲಿನೂ ಆಗ್ಬೇಕು, ಒಂದಷ್ಟು ಮಾನಸಿಕವಾಗೂ ಅಪ್ಡೇಟ್ ಆಗ್ಬೇಕು. ಸೊ ಆ ಕಾಲಕ್ಕೆ ಅದಕ್ಕೆ ಅನ್ಸುತ್ತೆ ಒಂದೊಂದ್ ಸಿನಿಮಾ ತೆಗಿಯಕ್ಕೆ ಅಷ್ಟಷ್ಟು ದಿನಗಳು, ಅಷ್ಟಷ್ಟು ಒಂದೊಂದು ಕಾಸ್ಟ್ಯೂಮ್ಗೂ ಚೇಂಜ್ ಮಾಡೋದು ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಹೌದ್ ತಾನೆ. ನಾವು ಹೊರಗಡೆಯಿಂದ ನೀರು ತೊಗೊಂಡು ಬರ್ಬೇಕಾದ್ರೆ ಹೇಗಿರ್ತೀವಿ, ಒಂದು ಕೂದಲು ಗಂಟೆ ಎಲ್ಲ ಹಾಕೊಂಡು ಹಿಂಗೆ ಸೀರೆ ಹಿಂಗೆ ಸಿಗಿಸ್ಕೊಂಡು ಹೊರಗಡೆಯಿಂದ ಅಲ್ಲಿಂದ ಬರ್ಬೇಕು. ಅವಾಗಲೂ ನಾವು ಏನು ಹೆಂಗೆ ಮೇಕಪ್ ಮಾಡ್ಕೊಂಡು ಹೋಗೋದು, ನಲ್ಲಿಯಿಂದ ಹೊರಗಡೆ ಕೊಳಾಯಿಂದ ಬೀದಿ ಬದಿಲಿ ಅಲ್ವಾ, ಕೊಳಾಯಿನಲ್ಲಿ ನೀರು ಹಿಡ್ಕೊಂಡ್ಬರಕ್ಕೆ ಅಷ್ಟೆಲ್ಲ ಮೇಕಪ್ ಮಾಡ್ಕೊಂಡು ಹೋಗಕ್ಕಾಗುತ್ತೆ. ಇವಾಗಿನ ಹೀರೋಯಿನ್ಗಳು ಮುಖ ನಮಗೂ ಈ ಸೀನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು, ಆ ಸೀನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳೋಕ್ಕೆ ಸಾಧ್ಯತೆ ಆಗುತ್ತೇನೋ ಅಂತ ನನ್ನ ಒಂದು ಅನಿಸಿಕೆ. ಎಲ್ಲ ಸಮಯದಲ್ಲೂ ಒಂದೇ ಥರ ಇದ್ದರೆ ಕೆಲವು ಕಡೆ ಅದು ಉಳ್ಕೊಂಡಿದೆ. ಆ ನೇಟಿವಿಟಿ ಅನ್ನೋದು ಅದು ಇದು ಅಂತ ಹೇಳ್ತಾರಲ್ಲ, ಕೆಲವು ಕಡೆ ಕೆಲವು ಲ್ಯಾಂಗ್ವೇಜಲ್ಲಿ ಉಳ್ಕೊಂಡಿದೆ. ನಮ್ಮಲ್ಲಿನೂ ಇರ್ತಿತ್ತು, ಬಟ್ ಎಲ್ಲ ತುಂಬಾ ಬದಲಾಗ್ಬಿಟ್ಟಿದೆ ಅಂತ ನನಗೆ ಅನಿಸ್ತಿದೆ. ಬಟ್ ನಿಮಗೆ ಆ ಬದಲಾವಣೆಗಳು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಹೆಂಗೆ ಅಂದ್ರೆ ನೀವು ಚಿಕ್ಕ ವಯಸ್ಸಿಂದಾನು ಈ ಫೀಲ್ಡ್ ಅಲ್ಲಿ ನೋಡ್ಕೊಂಡು ಬಂದಿರೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಈ ಪ್ಲಸ್ಸು ಮೈನಸ್ಸು ಲೂಪ್ ಹೋಲ್ಸು ಎಲ್ಲ ಗೊತ್ತಾಗತ್ತೆ. ನಾವಿವಾಗ ಇದನ್ನೇ ನೋಡ್ತಿರ್ತೀವಿ, ನಮ್ಗೆ ಅದು ಗೊತ್ತಿರಲ್ಲ, ಆ ಟೈಮಿಂದ ಏನಿತ್ತು, ಹೆಂಗ್ ಶೂಟ್ ಆಗ್ತಿತ್ತು ಗೊತ್ತಿರಲ್ಲ. ಸೊ ಹಂಗಾಗಿ ಒಂದಷ್ಟು ವಿಷಯಗಳು ಇದೇ ಸತ್ಯ ಅನ್ನೋಂಗೆ ಇರ್ತೀವಿ ನಾವು. ಬಟ್ ನಿಮಗೆ ಆಳ ಆಗಲ್ಲ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀವು ತುಂಬಾ ಚೆನ್ನಾಗಿ ಬೆಂಗಳೂರಿನವರೇ ಆಗಿರೋದ್ರಿಂದ ನಿಮ್ಗೆ ಹಳೆ ಬೆಂಗಳೂರು ಅಥವಾ ಹೊಸ ಬೆಂಗಳೂರು ಹೆಂಗೆ ಇದ್ ಮಾಡ್ತೀರಾ, ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಅಥವಾ ಯಾವ್ದು ಹೆಂಗೆ ಇಷ್ಟ ಆಗುತ್ತೆ? ಆ ಗಾಳಿ ಇದೆಯಲ್ಲ, ಬೆಂಗಳೂರಿಗೆ ಬರ್ತಾ ಇರ್ಬೇಕಾದ್ರೆ ಒಂದ್ ಗಾಳಿ ಬೀಸುತ್ತೆ, ಅದು ನಮ್ಮೂರು ಅಂತ ಇರ್ಬೋದು, ಕರೆಕ್ಟ್, ಏನೋ ಗೊತ್ತಿಲ್ಲ. ಆ ನಮ್ಮೂರಿಗೆ ಬಂದ್ ಕೂಡಲೇ ಏನ್ ಮಾಡ್ತೀವಿ ನಾವು, ಒಳಗಡೆ ಬಂದ್ ಕೂಡಲೇ ನೀರ್ ಕುಡಿತೀವಿ. ಕರೆಕ್ಟ್. ನಮ್ಮ ನೆಲ, ನಮ್ಮ ಗಾಳಿ, ಅಪ್ಪ ಸ್ವರ್ಗ. ಈಗಂತೂ ನೀನು ಬೇರೆ ಊರ್ ಕಡೆ ಹೋಗಿ ಬಂದ್ಬಿಟ್ರೆ ನಿಂಗೆ ಗೊತ್ತಾಗತ್ತೆ ನಮ್ಮ ಕರ್ನಾಟಕದ ಬೆಲೆ ಏನು, ಅದರಲ್ಲೂ ಬೆಂಗಳೂರಿನ ಬೆಲೆ ಏನು ಅಂತ. ಇಷ್ಟೆಲ್ಲ ಒಂದು ಕಾಂಕ್ರೀಟ್ ಸಿಟಿ ಆಗಿದೆ, ಎಲ್ಲೆಲ್ಲೂ ಗಾರ್ಬೇಜು. ನಂಗೆ ನಿಜವಾಗ್ಲೂ ಶಕ್ತಿ ಇದ್ದರೆ ನಾನು ಮಾಡ್ತಾ ಇದ್ದಿದ್ದು ಮೊದಲನೇ ಕೆಲಸ ಕಸ ತೆಗಿಸ್ತಾ ಇದ್ದೆ. ನನಗೆ ಆಗಲ್ವಲ್ಲ ನನ್ನ ಕೈಯಲ್ಲಿ, ಯಾರು ನನ್ನ ಮಾತು ಕೇಳ್ತಾರೆ ಅಲ್ವಾ? ಕಾಲೇಜ್ ಹುಡುಗರು ನೋಡಿದ್ರೆ ನನಗೆ ಅನಿಸುತ್ತೆ, ಇವ್ರಿಗೆ ಅನ್ಸಲ್ವಾ ಅದನ್ನು ನೋಡಿ. ಎಲ್ಲೋ ಕಾಲೇಜಲ್ಲಿ ಒಂದೊಂದ್ಸಲಿ ನಾನು ಮೈಸೂರಿಗೆ ಹೋದಾಗ ಒಂದ್ಸಲಿ ಅಲ್ಲಿ ಎಲ್ಲ ತೆಗೆಸ್ತಾಯಿದ್ರು, ಶನಿವಾರ ಭಾನುವಾರ ಆ ಥರ ರಜಾ ದಿನಗಳಲ್ಲಿ ಗ್ಲೌಸ್ ಎಲ್ಲ ಹಾಕ್ಕೊಂಡು ಆ ಕಸ ಎಲ್ಲ ತೆಗಿತಾಯಿದ್ರು. ಅದೇ ಥರ ಯಾಕೆ ಮಾಡಬಾರ್ದು? ಸರಿ, ನಾವು ಕಸ ತೆಗಿತೀವಿ, ಸರಿ, ಅದನ್ನು ಎಲ್ಲಿ ಹಾಕೋದು? ಹೌದು, ಮುಂಚೆ ಆದರೆ ಒಂದಿತ್ತು ಊರಿನ ಹೊರಗೆ ಒಂದು ಜಾಗ, ಅದಕ್ಕೆ ಅಂತ ಸೀಮಿತವಾಗಿ ಇಲ್ವಲ್ಲ. ಬನ್ನೇರುಘಟ್ಟ ಝೂ ಇದೆಯಲ್ಲ, ಅಲ್ಲಿ ಹೋಗು, ಅಲ್ಲಿಂದ ಒಳಗಡೆ ಹೋಗು ಪಾಂಚಾಲಿ ಕೃಷ್ಣ ಅಂತ ಹೇಗೆ ಮಾಯ ಮಾಡ್ತೀವಿ ಇದನ್ನು ಅಂತ. ಬರೀ ಆ ಕಡೆ ಇಕ್ಕೆಲೆಗಳಲ್ಲಿ ಒಂದು ದಟ್ಟವಾಗಿ ಕಸ ಎಲ್ಲ ಸಾಮಾನ್ಯವಾಗಿ ಎಲ್ಲ ಬಡಾವಣೆ, ಹೊಸ ಬಡಾವಣೆ, ಒಂದು ಇದು ಗಿಡಗಳು ಮರಗಳೆಲ್ಲ ಹಾಕಿ ಅದಿನ್ನೂ ಮರವಾಗಿ ಬೆಳೆದಿರಲ್ಲ, ಗಿಡವಾಗಿ ಬೆಳೀತಾ ಇರುತ್ತೆ. ಅದ್ರ ಕೆಳಗಡೆ ಬರೀ ಪ್ಲ್ಯಾಸ್ಟಿಕ್ಕು ಕಸ ಎಲ್ಲ. ಅಲ್ಲ, ನನಗೆ ಅನಿಸಲ್ವಾ, ನಮ್ಮೂರನ್ನು ನಾವು ಹೀಗೆ ಇಟ್ಕೊಂಡ್ರೆ ಹೇಗೆ ನಮಗೆ ಅದರಿಂದ ತೊಂದರೆ ಆಗೋದು? ಹಳ್ಳಿಗೆ ಹೋಗ್ತೀವಿ, ಶೂಟಿಂಗ್ ಹೋಗ್ತೀವಲ್ಲ ನಾವು, ಹಳ್ಳಿಲಿ ಪಾಸ್ ಆಗಬೇಕಾದ್ರೆ ಅಲ್ಲಿನೂ ಅಷ್ಟೇ ಮನೆ ಮುಂದೆನೇ ಹಾಕಿರ್ತಾರೆ ಕಣೆ. ಅದು ನೋಡ್ಕೊಂಡು ಹೆಂಗೆ ಮನೆಯವ್ರು ಸುಮ್ಮನಿರ್ತಾರೆ, ಗಲಾಟೆ ಮಾಡಲ್ವಾ? ಅಲ್ಲಿಂದ ಸ್ವಲ್ಪ ದೂರ ಇನ್ನೊಂದು ಮನೆ ಇದೆ, ಅವ್ನು ಹೆಂಗೆ ಮಾಡ್ತಾರೆ? ಅದಕ್ಕೊಂದು ಜಾಗ ಅಂತ ಮಾಡ್ಕೋಬಾರ್ದ ಹಳ್ಳಿಲಾದ್ರೂ? ಆ ಥರ ಆಗೋಗ್ಬಿಟ್ಟಿದೆ ನಮ್ಮ ದೇಶ, ಅಥವಾ ಜನ ಜಾಸ್ತಿ ಆಗೋ ಏನು. ನಿಮ್ಗೆ ಆ ಬೆಂಗಳೂರು ಈ ಬೆಂಗಳೂರು ಎರಡೂ ನೋಡಿ ಎಂತ ಬೇಜಾರಾಗಬೇಡ. ಬೆಂಗಳೂರಲ್ಲಿ ಹೇಳ್ತೀನಲ್ಲ, ಒಂದು 5 ಗಂಟೆ 5:30 ಆ ಒಂದು ಶಬ್ದ ಬರೋದು, ಚರ್ಕ ಪರ್ಕ ಅಂತ. ಏನು ಅಂದರೆ ಕಸ ಹೊಡಿತಾ ಇರೋದು. ಬೆಳಗ್ಗೆ 6 ಗಂಟೆ 6:30 ಸ್ವಚ್ಛ
ಎಲ್ಲ ರೋಡ್ಗಳು ಸ್ವಚ್ಛವಾಗಿರೋದು. ಆಮೇಲೆ ಪೇಪರ್ ಅಂತ ಬರೋದು, ಅದನ್ನು ತೊಗೊಳೋದು. ಆಮೇಲೆ ಹಾಲೆಲ್ಲ ನಾವೇ ಹೋಗಿ ಆ ಹಸು ಹತ್ರ ಕರೆಸ್ಕೊಂಡು ಇದು ಮಾಡ್ತಾ ಇದ್ದಿದ್ದು. ಎಷ್ಟೋ ವರ್ಷಗಳಾದಮೇಲೆ ನಂದಿನಿ ಅದು ಎಲ್ಲ ಬಂದಿದ್ದು ಅಲ್ವಾ. ಆಮೇಲೆ ಬಾಟಲಲ್ಲಿ ತಂದು ಇಟ್ಬಿಡೋರು. ಅದು ಇನ್ನೊಂದು ಕತೆ ಹೇಳ್ತೀನಿ. ಹಾಲು ಬಾಟಲಲ್ಲಿ ಬರ್ತಿತ್ತು. ನಮ್ಮ ಫ್ರೆಂಡ್ ಮನೇಲಿ ಇದು ಏನು ಸುಧಾ ಪೇಪರ್ ವಾರಕ್ಕೊಂದ್ಸಲ ಬರೋದಲ್ಲ, ಅದರಲ್ಲಿ ಒಂದು ಬೆಸುಗೆ ಅದು ಕತೆ ಬರ್ತಾಯಿತ್ತು. ಓಕೆ. ಅದು ಬರ್ತಾ ಇದ್ದಾಗ ನಮಗೆ ಏನಾಯಿತು, ಅದನ್ನು ನಾನು ನನ್ನ ತಂಗಿ ಇಬ್ಬರೂ ಓದಬೇಕು, ನಾನು ಫಸ್ಟ್ ಓದಬೇಕು ಅಂತ ಆ ಥರ ಒಂದು ಗಲಾಟೆ. ಆಮೇಲೆ ಅಷ್ಟರಲ್ಲಿ ನನ್ನ ಫ್ರೆಂಡು ಅವಳೇನು ಮಾಡಿದ್ದಾಳೆ, ನಮ್ಮ ಮನೆಗೆ ಹೊರಟೋಗಿದ್ದಾಳೆ. ನಾನು ಅವಳ ಮನೆಗೆ ಹೋಗಿದ್ದೀನಿ, ಅವಳು ನಮ್ಮ ಮನೆಗೆ ಬಂದಿದ್ದಾಳೆ. ಅವ್ರ ಅಣ್ಣ ಇಟ್ಕೊಂಡು ಒಂಚೂರು ಕಾಫಿ ಮಾಡಿಕೊಡ್ರೆ ಅಂತ ಹೇಳಿದ್ದಾರೆ. ಹ್ಞೂ ಆಯಿತು ಅಂತ ಅಂದ್ಬಿಟ್ಟು ಆ ಬಾಟಲಲ್ಲಿ ಹಾಲಿತ್ತು, ಅದನ್ನು ತೊಗೊಂಬಂದು ಹಾಕಿಬಿಟ್ಟು ಅದು ಕುದೀಲಿ ಅಂತ ಬಿಟ್ಬಿಟ್ಟು ನಾವು ಇಬ್ರು ಹೀಗೆ ಮಾಡಿ ಕತೆ ಓದೋದು. ಸುಧಾದು ಎಲ್ಲೂ ಓಡೋಗ್ತಾ ಇರ್ಲಿಲ್ಲ ಅಲ್ವಾ. ಆದ್ರೂ ಈಗಲೂ ಓದ್ಬಿಡ್ಬೇಕು ಅಂತ. ಆಮೇಲೆ ಅದು ಅದಾದ್ಮೇಲೆ ಹಿಂಗೆ ತಿರುಗಿ ನೋಡ್ತೀವಿ, ಹಾಲು ಹಂಗಲೇ ಇದೆ, ಹಾಗೆ ಕುದಿತಾನೂ ಇಲ್ಲ, ಏನೂ ಇಲ್ಲ, ಹಾಗೆ ಇದೆ. ಇದೇನಪ್ಪ ಇದು ಹೀಗಿದೆ ಅಂತಂದ್ಬಿಟ್ಟು ಆಮೇಲೆ ಅದಕ್ಕೆ ಕಾಫಿ ಪುಡಿ ಹಾಕೋಣ ಕಣೆ ಅಂತಂದ್ಬಿಟ್ಟು ಕಾಫಿ ಪುಡಿ ಹಾಕಿದ್ವಿ. ಹಾಕಿದ್ರೂ ಅದು ಕಾಫಿ ಇದೇ ಆಗಲಿಲ್ಲ, ಕಲರೇ ಚೇಂಜ್ ಆಗಲಿಲ್ಲ, ಬೆಳ್ಳಗೆ ಇದೆ. ಏನಿದೆ ಅಂದ್ಬಿಟ್ಟು ಇಬ್ಬರು ಒಂಚೂರು ಲೋಟಕ್ಕೆ ಬಸ್ಕೊಂಡು, ನಾವು ಸಕ್ಕರೆನೇ ಹಾಕಿಲ್ಲ, ಹಾಕ್ಕೊಂಡು ಒಂಚೂರು ಇಷ್ಟಿಷ್ಟು ಕುಡ್ದಿದ್ದೀವಿ ಕಣೆ. ಕುಡಿದ್ರೆ ನೋಡಿದ್ರೆ ಪೆನಾಯಿಲ್ ಹಾಕಿ. ಅಂದ್ರೆ ಸುಧಾ ಕಥೆಯ ಮಹಿಮೆ ಇದು. ಕತೆ ಓದೋ ಬರದಲ್ಲಿ ಹಾಲು ಹಾಕೊಂಡ್ಬಿಟ್ಟು ಬಾಟ್ಲಲ್ಲಿ ಇತ್ತಲ್ವಾ, ಪೆನಾಯಿಲ್ ಹಾಕಿ ಅವ್ರಿಗೆ ಸ್ಮೆಲ್ ಗೊತ್ತಾಗಿಲ್ವಾ? ಅದು ಅಲ್ಲೇ ಅಡಿಗೆ ಮನೆಯಲ್ಲೇ ಬಚ್ಚಲಿ ಅಲ್ಲೆಲ್ಲ ಹಾಕೊಂಡು ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಅದು ವಾಸನೆ. ಆ ಪೆನಾಯಿಲ್ ವಾಸನೆನೂ ಇಷ್ಟ ನಮ್ಗೆ. ಸೊ ಅನ್ಕೊಂಡು ಏನ್ರಿ ನಮ್ಮನ್ನೆಲ್ಲ ಸಾಯಿಸ್ತಾ ಇದ್ರಲ್ರೇ ಅಂತ ಅವ್ರು ಹೇಳಿದ್ದು. ದೇವ, ಈ ಥರ ಒಂದು ಇನ್ವಾಲ್ವ್ಮೆಂಟ್ ಕತೆಗಳ ಅಟ್ಯಾಚ್ಮೆಂಟ್ ಅಲ್ಲಿಂದ ಶುರುವಾಗಿದೆ. ಹೌದಲ್ಲ, ಅದು ಓದೋದೇ ಚಂದ. ಇವಾಗ ಓದೋ ಸಂಸ್ಕೃತಿನೇ ಹೊಟ್ಟೋಗಿದೆಯಲ್ಲ, ಎಲ್ಲರಿಗೂ ಹೊಟ್ಟೋಗಿದೆ. ಇವಾಗ ನಾವೂ ಅಷ್ಟೇ ಮೊಬೈಲ್ ಇಟ್ಕೊಂಡು ಅದರಲ್ಲಿ ಅಲ್ಲಿ ಒಂದು ಶಾರ್ಟ್ ಮುಗ್ದಿದ್ದಂಗೆ ಮತ್ತೆ ಮೊಬೈಲ್ ಇಟ್ಕೊಳ್ಳೋದು. ಆ ಡೈರೆಕ್ಟ್ರು ಹಣೆ ಚಚ್ಕೋತಿರ್ತಾರೆ, ಅದನ್ನು ಬಿಸಾಕ್ಬಿಟ್ಟು ಬನ್ನಿ, ಇದ್ರ ಪಾತ್ರದಲ್ಲಿ ಇನ್ವಾಲ್ವ್ ಆಗಿ ಅಂತ. ಅದೆಲ್ಲ ನಮಗೆಲ್ಲ ಏನು ಬೇಡ, ನಮ್ಮದು ಫಸ್ಟು ಫೋನ್ ನೋಡಿದ್ರೆ ಸಾಕು ಅಂತ. ಆಮೇಲೆ ಇನ್ನೂ ಏನಂದರೆ ನನಗೆ ಆಶ್ಚರ್ಯ ಆಗೋದು, ರೀಲ್ಸ್ ಮಾಡೋದು. ಅವ್ರಿಗೆ ಎಂಥ ಹುಚ್ಚಿರುತ್ತಪ್ಪ ದೇವಾ, ಸಾಧ್ಯನೇ ಇಲ್ಲ. ಅದರಲ್ಲಿ ಯಾವುದೇ ಡ್ರೆಸ್ ಮಾಡ್ಕೊಳ್ಳಿ. ಬಟ್ ನಿಮ್ಗೆ ಅದು ಹೆಂಗೆ ಗೊತ್ತಾ, ರೀಲ್ಸ್ ಮಾಡೋದು ಮಿಲಿಯನ್ ಗಟ್ಟಲೆ ಜನ ನೋಡ್ಬಿಟ್ರೆ ಅದು ಅಡಿಕ್ಷನ್ನು. ಓ ಮೈ ಗಾಡ್, 1 ಮಿಲಿಯನ್ ನೋಡಿದ್ದಾರೆ, ತಗೋ ಇನ್ನೊಂದು ಮಾಡೋಣ, ಮತ್ತೊಂದು ಮಾಡೋಣ. ಅದು ಒಂಥರ ಅಮಲು. ಯಾರ ಪಾತ್ರದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಎಲ್ಲ ರೀಲ್ಸ್ ಬಗ್ಗೆನೇ ತಲೆ ಕೆಡಿಸ್ಕೊತಾರೆ. ಅದು ನನಗೆ ಆಶ್ಚರ್ಯ ಆಗುತ್ತೆ. ಅದು ಇಲ್ಲ, ನಾವು ಒಂದು ಕೆಲಸಕ್ಕೆ ಅಂತ ಹೋದ್ಮೇಲೆ ಆ ಕೆಲಸ ಮಾಡಬೇಕು. ಇವಾಗ ಅಡುಗೆ ಮನೆಯಲ್ಲಿ ನಾನು ರೀಲ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಉಪ್ಪು ಖಾರ ಹೆಚ್ಚಾಕಿ ಬೈಸ್ಕೊತೀನಿ ಅಲ್ವಾ, ಆ ಥರ ನಾನು ಹೇಳೋದು. ಮಾಡಲಿ, ಬಟ್ ಕೆಲಸದ ಟೈಮಲ್ಲಿ ಬೇಡ. ಅದಕ್ಕೆ ಅಂತ ನಮಗೊಂದು ಸಮಯ ಕೊಟ್ಟಿರ್ತಾರೆ, ಊಟದ ಸಮಯ, ತಿಂಡಿ ಸಮಯ ಅಂತ, ಅವಾಗ ಮಾಡ್ಕೊಳ್ಳಿ ಅಂತ ನಾನು. ನೀವೊಂದು 15-16 ವರ್ಷದಲ್ಲಿ ಬಂದಿರೋದಲ್ವಾ ಇಂಡಸ್ಟ್ರಿಗೆ? ಐ ಥಿಂಕ್ ಒಂದು 50-60 ವರ್ಷ ದಾಟೋಗೋಯ್ತು ಅವರ ನಟನೆಗೆ ಬಣ್ಣ ಹಚ್ಚೋಕೆ ಶುರು ಮಾಡಿ. ಅಂದರೆ ಒಂದು 15-16 ವರ್ಷ ಆ ಟೈಮಲ್ಲಿ. ಯಪ್ಪ, ನನಗೆ ಅದಕ್ಕೆ ನೀವೀಗ ಹೇಳ್ತಾ ಇದ್ದಿದ್ದು ಸೀರಿಯಲ್ ಕತೆಗಳು ನೋಡಿದ್ರೆ, ನೀವು ಆ ವಯಸ್ಸಲ್ಲಿ ಬಂದಾಗ ಏನಂದ್ರೆ ಏನೂ ಇಲ್ಲ, ಎಂತ ಕ್ಲೀನ್ ಲೈಫ್ ಅದು. ಅಂದ್ರೆ ಮೆಂಟಲಿ ನಾವು ಎಷ್ಟು ಕ್ಲೀನ್ ಇದ್ವಿ. ಪೊಟ್ಣದಲ್ಲಿ ಚಿತ್ರಾನ್ನ, ಬೆಳಗ್ಗೆ ಹೊತ್ತು ಇಡ್ಲಿ ವಡೆ, 2 ಇಡ್ಲಿ ಒಂದು ವಡೆ ಹಾಕಿ ಒಂದಷ್ಟು ಚಟ್ನಿ ಹಾಕಿ ಇದು ಕವರಲ್ಲಿ ಕಟ್ಟಿರೋನು ಆ ಪೇಪರಲ್ಲಿ ಅದನ್ನು ತಿನ್ಕೊಂಡು ಕಾಫಿ ಕುಡ್ಕೊಂಡು ಇದು ಕೆಲಸ ಶುರು ಮಾಡ್ತಾಯಿದ್ವಿ ಅಷ್ಟೇ. ಆಮೇಲೆ ಮಧ್ಯಾಹ್ನ ತುಂಬ ಒಳ್ಳೆ ಪ್ರೊಡ್ಯೂಸರ್ ಆದರೆ ಕ್ಯಾರಿಯರಲ್ಲಿ ಊಟ ಗೀಟ ಎಲ್ಲ ಬರೋದು. ಇಲ್ಲ ಅಂತಂತಂದರೆ ಚಿತ್ರಾನ್ನ, ಮೊಸರನ್ನ. ಸೊ ಅದೆಲ್ಲ ಏನು ಅನ್ನಿಸ್ತಾನೆ ಇರಲಿಲ್ಲ ನಮಗೆ, ಅದು ಬೇಕು ಇದು ಬೇಕು ಅಂತ. ಆ ಥರದ್ದೆಲ್ಲ ಇಲ್ಲ. ಅವಾಗೂ ನೀವು ಹಿಂಗೆ ಜೋಶ? ಹೌದು. ಅಲ್ಲ, ಇವಾಗೇ ಹಿಂಗೆ ಅಂದರೆ ನೀವು ಅವಾಗ ಹೆಂಗಿರಬೇಡ. ಜೋಶ ಇಲ್ಲ, ನಾನು ಇರೋ ಕಡೆ ಅಂತೂ ನಗು ಅಂತೂ ಇರುತ್ತೆ, ನಗಿಸ್ತಾ ಇದೆ, ಈಗಲೂ ನಗಿಸ್ತೀನಿ. ಆ ಥರ ಏನೋ ಗೊತ್ತಿಲ್ಲಪ್ಪ, ಅದೇ ಅಷ್ಟೇ ತಾನೇ ಲೈಫು, ಇನ್ನೇನಿದೆ ಅಲ್ವಾ. ಪಾತ್ರ ಏನು ನಾವು ತಗೊಂಡೋಗಲ್ಲ. ಅದೇ ನಿಜ ಅಲ್ವಾ, ಅಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಯಾವುದು ನನಗೆ ಕರೋನಾ ಬಂದಾಗ ಜ್ಞಾನೋದಯ, ಈ ಬುದ್ಧನಿಗೆ ಜ್ಞಾನೋದಯ ಆಯ್ತಲ್ಲ, ಆ ಥರ ಎಲ್ಲ ನಶ್ವರ
ಹೌದು. ಆರೋಗ್ಯ ಒಂದೇ ನಮಗೆ ಬೇಕಾಗಿರೋದು, ಇನ್ನೆಲ್ಲ ನಶ್ವರ, ಏನು ಬೇಡ ದೇವ್ರೆ ಅಂತ ಏನು ಬಟ್ಟೆಗಳು ಎಲ್ಲ 3 ತಿಂಗಳಿಂದ ಹಂಗೆ ಕೊಳಿತಾ ಇದೆ ಒಳಗಡೆ ಅಲ್ವಾ. ಒಡವೆ ವಸ್ತ್ರಗಳೆಲ್ಲ ಏನು ಯೂಸೇ ಮಾಡೋಕ್ಕಾಗ್ತಿಲ್ಲ ಅಲ್ವಾ, ಏನು ಮಾಡೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ನಾವು ಏನಪ್ಪ ಇದೆ ಇನ್ನಿಷ್ಟೇ ನಮ್ಮ ಆರೋಗ್ಯ, ನಮ್ಮ ಕೆಲಸ. ಆವಾಗಲೇ ನಾವು ಸ್ವಲ್ಪ ಸಣ್ಣಕ್ಕಾಗಕ್ಕೆ ಶುರುವಾಗಿದ್ದು. ಯಾಕೆಂದರೆ ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡಿರ್ತೀವಿ, ಇನ್ನೂ ತಿಂದು ಏನಾಗುತ್ತೋ ಅಂತ ಅಂದ್ಬಿಟ್ಟು. ಅವಾಗ ಎಕ್ಸಸೈಸ್ ಮಾಡು, ಬೆಳಗ್ಗೆ ಇದ್ದರೆ ಎಕ್ಸಸೈಸ್ ಮಾಡು, ಸಂಜೆ ಆದರೆ ಎಕ್ಸಸೈಸ್ ಮಾಡು, ಇಷ್ಟು ಹಿತಮಿತವಾಗಿ ಊಟ ಮಾಡು, ಆ ಥರ ಮಾಡಿಕೊಂಡು ನಮ್ಮ ಒಂದು ದೇಹ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಅವಾಗಲೇ ನಂಗೆ ಜ್ಞಾನೋದಯ ಆಗಿದ್ದು. ಯಾವಾಗ ಇದು ಕ್ಲೋಸ್ ಮಾಡಿದ್ರು, ನಮ್ಮ ಲಾಕ್ಡೌನ್ ಕ್ಲೋಸ್ ಆಯಿತು, ಅವಾಗ ಈ ವೈನ್ ಶಾಪಲ್ಲಿ ನಿಂತಿದ್ರು ನೋಡು ಕ್ಯೂ, ಹಾಲು ತಗೊಳ್ಳೋ ಹಾಗೆ ಹಾಲಾಗಿ ನಿಂತಿದ್ರು ಇಲ್ವೋ ಗೊತ್ತಿಲ್ಲ, ವೈನ್ ಶಾಪಲ್ಲಿ ಹೆಣ್ಣು ಮಕ್ಕಳಿಂದ ಎಲ್ಲ. ನಾನು ಇದೇನಾ ಕರೆಕ್ಟ್. ಲೈನಲ್ಲಿ ಹೆಣ್ಮಕ್ಳು ನಿಂತಿದ್ರು ವೈನ್ ಶಾಪ್. ನಾನು ದೇವ್ರೇ ಅಂತ, ಇವ್ರೇನು ಕಲೀಲೇ ಇಲ್ವಾ ಅಂತ, ಏನು ಕಲಿತೇ ಇಲ್ವಾ ಅಂತ ಅಂದ್ಬಿಟ್ಟು ನೋಡಿ. ಅಷ್ಟೇ ಜೀವನ. ನಾವು ಅವಾಗ ಏನು ಎಂಜಾಯ್ ಮಾಡ್ತೀವಿ ಅದಷ್ಟೇ ನಮ್ಮ ಹಿಂದೆ ಬರೋದು, ಇನ್ಯಾವುದೂ ಅಲ್ಲ. ಸೊ ಕುಡಿದು ತಿಂದು ಮಜಾ ಮಾಡಿದ್ದು. ನಮ್ಮ ಗಿರಿಜಾ ಅಮ್ಮ ಹಿಂಗೆ ಅಂತಂದ್ರೆ, ಅವರು ಧೂಮಕೇತುವಾಗಿ ಹಿಂಗೆ ಬಂದ್ರು, ಆದ್ರೆ ಹಂಗೆ ಹೋಗ್ಲಿಲ್ಲ, ಹಂಗೆ ಧ್ರುವ ತಾರೆ ತರ ಈಗ್ಲೂ ಮಿನುಗ್ತಾ ಇದಾರೆ ಅಲ್ವಾ. ಆ ಸಿನಿಮಾ ಹೆಸರೇ ಸೂಪರ್, ನಿಮ್ದು ಫಸ್ಟ್ ಸಿನಿಮಾ ಐ ಥಿಂಕ್ ಅಲ್ಲ. ಬಟ್ ಆದ್ರೆ ನೀವು ಅದಕ್ಕೆ ಮುಂಚೆ ನಾಟಕಗಳದ್ದು ಅದಕ್ಕೆ ಮುಂಚೆ ನನಗೆ ಗೊತ್ತಿರ್ಲಿಲ್ಲ. ಯಾರೋ ಫೇಸ್ಬುಕ್ಕಲ್ಲಿ ಹಾಕಿದ್ರು ಒಂದು ಇದು ಏನು ಅಂತ, 58ನೇ ಇಸ್ವಿಲಿ ಸತಿ ನರ್ಮದಾ ಅಂತ ಒಂದು ಚಿತ್ರ, ಅದರಲ್ಲಿ ರಾಜ್ಕುಮಾರ್ ಅವರು ಹೀರೋ, ಅದರಲ್ಲಿ ನಾನು ಒಂದು 8 ವರ್ಷದವಳು ಏನು. ಆವಾಗ ಒಂದು ಲಂಗ 16 ವರ್ಷ ಕರೆಕ್ಷನ್ ಮಾಡ್ಕೊಳ್ಳಿ, 8 years. ಅವಾಗ ಕರ್ಕೊಂಡು ಹೋಗಿ ನಮ್ಮ CV ಶಿವಶಂಕರ್ ನನ್ನ ಗುರುಗಳು, ಇದು ಭರತನಾಟ್ಯ ಹೇಳ್ಕೊಟ್ಟವ್ರು. ಅವರು ಕೂಡ ಸುಬ್ಬಯ್ಯನಾಯ್ಡು ಕಂಪನಿಯಲ್ಲಿ, ಅವರು ಲೀಲಾವತಿ ಅವರು, ರಾಜ್ಕುಮಾರ್ ಅವರು, ಹಿರಣ್ಯ ಅವ್ರ ತಂದೆ ಅವರು, ಆಮೇಲೆ ನಾಗರತ್ನಮ್ಮ ಅಂತ ಕೇಳಿದ್ಯಾ, ಸ್ತ್ರೀ ನಾಟಕ ಮಂಡಳಿ ನಾಗರತ್ನಮ್ಮ ಅವರು ಅಣ್ಣ ಅವರು ಇಬ್ಬರೇನೆ ಸುಬ್ಬಯ್ಯನಾಯ್ಡು ಅವ್ರ ಥರನೇ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು. ಅವ್ರು ಹೇಗೆ ಮಾಡ್ತಿದ್ರು, ಅವ್ರು ನಿಂತ್ಕೊಳ್ಳೋದು, ಆ ಮೀಸೆ ತಿರುವುದು, ಆ ಸ್ಟೈಲು ಎಲ್ಲ ಇವರಿಬ್ಬರು ಪಕ್ಕ. ಅವರು ನಾಗರತ್ನಮ್ಮ ಅವರನ್ನು ಹಾಗೆ ಮಾಡ್ತಿದ್ರು, ಅಣ್ಣ ಅವ್ರೂ ಹಾಗೆ ಮಾಡ್ತಾಯಿದ್ರು. ಭಕ್ತಿ ಪಾತ್ರಗಳು ಅದೆಲ್ಲ ಅಚ್ಚು ಹೊಡೆದಂಗೆ, ಅವ್ರು ನೋಡ್ದಂಗೆ ಆಗುತ್ತೆ ಅಂತ ಹೇಳೋರು. ಆಮೇಲೆ ಕರೆಕ್ಟ್ ನೀವು ಹೇಳೋದು, ಒಂದು ಅಪ್ಪಾಜಿ ಅವರು ಏನು ಸುಬ್ಬಯ್ಯನಾಯ್ಡು ಅವ್ರದ್ದು ಒಂದು ಹೇರ್ ಸ್ಟೈಲ್ ಇತ್ತಲ್ಲ ಹಿಂಗೆ, ಆ ಹೇರ್ ಸ್ಟೈಲ್ನ ರಾಜ್ಕುಮಾರ್ ಅಪ್ಪಾಜಿ ಅವರು ಮಾಡ್ಕೊಂಡಿದ್ದಾರೆ. ಹೆಚ್ಚು ಕಮ್ಮಿ ನೀವು ಪಕ್ಕ ಇಟ್ರೆ ಅಪ್ಪ ಮಗನ ಕಾಣಿಸ್ತಾರೆ. ಅದು ನಾಟಕಕ್ಕೆ ಬೇಕಾಗಿತ್ತು. ಅವರು ಅದಕ್ಕೂ ಮುಂಚೆ ಒಂಥರ ಚೆನ್ನಾಗಿ ಅನ್ಸೋದು, ಇಬ್ರು ಅಪ್ಪ ಮಗ ತರ ಅನ್ಸೋದು. ಏನು ಸುಬ್ಬಯ್ಯನಾಯ್ಡು ಅವರು ಸುಂದರ ರಾವಣ ಅಂತ, ಪ್ರಚಂಡ ರಾವಣ ಅಂದ್ರೆ ಇಲ್ಲ, ಸುಂದರ ರಾವಣ ಅಂತ ಕರೀತಾ ಇದ್ದಿದ್ದು. ಕಲ್ಲರು ಗೆಲ್ಲರು ಎಲ್ಲ ಅಷ್ಟು. NT ರಾಮರಾವ್ ಅವರೆಲ್ಲ ಬಂದು ಅವ್ರ ಪಾತ್ರನ ಭೂಕೈಲಾಸ ಅವಾಗಲೇ ಮಾಡಿದ್ರು, ತೆಲುಗಲ್ಲೂ ಮಾಡಿದ್ರು, ಕನ್ನಡದಲ್ಲೂ ಮಾಡಿದ್ರು. ಆವಾಗ ಅವ್ರು ಬಂದು ನೋಡ್ಕೊಂಡು ಹೋಗೋರಂತೆ. NT ರಾಮರಾವ್ ಅವರು ಸುಬ್ಬಯ್ಯನಾಯ್ಡು ಅವರ ಇದು ಶೂಟಿಂಗ್ ಇದೆ ಅಂದರೆ ಅಲ್ಲಿ ಅವಾಗೆಲ್ಲ ರಾತ್ರಿ ಹೊತ್ತಾನೆ ಕೊಡ್ತಾ ಇದ್ದಿದ್ದು. ಸೊ ಮೆಡ್ರಾಸಲ್ಲಿ ಅವ್ರು ಬಂದು ನೋಡ್ಕೊಂಡು ಹೋಗೋರಂತೆ. ಅದೆಲ್ಲ ಒಂದು ಹೆಮ್ಮೆ, ಅದೆಲ್ಲ ಮಾಡಿ ಹೋಗಿದಾರಲ್ಲ ಅವರೆಲ್ಲ ಅಲ್ವಾ, ಎಂತ ಒಂದು ಹೆಮ್ಮೆ ಅಂತ ಅನ್ಸುತ್ತೆ. ಇಡೀ ನಮ್ಮ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿಗೆ ಒಂದು ಬೇಸ್ಮೆಂಟ್ ಹಾಕಿದವರು, ಬುನಾದಿ ಹಾಕಿದವರು, ಮತ್ತೆ ಒಂದು ಪಿಲ್ಲರ್, ಗಟ್ಟಿ ಪಿಲ್ಲರ್. ಅದನ್ನ ನೀವು ಯಾರು ಅಳ್ಸಾಕೋಕ್ಕೂ ಆಗಲ್ಲ, ಅಲ್ಲಾಡ್ಸೋಕ್ಕೂ ಆಗಲ್ಲ, ಅಂತ ದೊಡ್ಡ ಒಂದು ಆಧಾರ ಸ್ತಂಭ ಅಂತ ಹೇಳಿದ್ರೆ ನಿಜ ತಪ್ಪಾಗಲ್ಲ. ಇವತ್ತೇನೇ ಎಲ್ಲ ಕಟ್ಟಡ ಮೇಲೆ ಎದ್ದಿದ್ರು ಅದು ಆ ಬೇಸ್ಮೆಂಟ್ ಇಂದಾನೆ ಎದ್ದಿರೋದು, ಅದಂತೂ ನಿಜ. 8 ವರ್ಷದವ್ರು ನೀವು ಅದು ರಿಲೀಸ್ ಆಗಿದ್ಯಾ, ಅದು ಸಿನಿಮಾ ಶುರು ಆಯ್ತಾ, ಏನೂ ನನ್ಗೆ ಜ್ಞಾಪಕ ಇಲ್ಲ. ಇದೇ ಮರ್ತೋಗಿತ್ತು. ಯಾರು ಹೇಳೋರು ಇಲ್ವಲ್ಲ. ನಾನು ಆ್ಯಕ್ಟ್ ಮಾಡೋದ್ನ ಅವ್ರ ಜೊತೆ ಏನು ಮಾಡಿ, ಅವ್ರ ತಂಗಿ ಪಾತ್ರಕ್ಕೆ ಅಂತ ಕರ್ಕೊಂಡು ಹೋಗಿದ್ರು CV ಶಿವಶಂಕರ್ ಮಾಸ್ಟ್ರು. ಅಂದ್ರೆ ರಾಜ್ಕುಮಾರ್ ಅಂತ ಗೊತ್ತಿಲ್ಲ ನಿಮಗೆ? ಪೇಪರ್ಲಿ ಇದೆ, ಅದು ಪ್ರಜಾವಾಣಿಲೇ ಇದೆ ಅದು. ಅಲ್ಲ ನಿಮಗೆ ಏನು ಗೊತ್ತಿಲ್ಲ? 8 ವರ್ಷ ನಾನು ಹೇಳಿದ್ನಲ್ಲ, ಧೂಮಕೇತುಲ್ ಮಾಡಿದಾಗ ನಾನು 10th ಏನೋ ಎಕ್ಸಾಮ್ ಬರೆಸ್ಬಿಟ್ಟು ಇದ್ದೆ, ಮನೇಲಿ ಬಂದಿದ್ದೆ. ಸಾಯಂಕಾಲ 4 ಗಂಟೆ ಸಮಯ. ಅವಾಗ ಒಬ್ಬರು ಬಂದರು, ಚೆನ್ನಪ್ಪ ಅಂತ, ಅವ್ರ ಹೆಸರು ಕೂಡ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಚೆನ್ನಪ್ಪ ಅಂತ ಪ್ರೊಡಕ್ಷನ್ ಮ್ಯಾನೇಜರು.
ಅವ್ರು ಬಂದು ನಮ್ಮ ತಂದೆ ಕೇಳಿದ್ರು, ನಿಮ್ಮ ಮಗಳನ್ನ ಕಳಿಸ್ತೀರಾ, ಒಂದು ಶೂಟಿಂಗ್ ಇದೆ, ಚಿಕ್ಕದು ಒಂದು ಪಾತ್ರ ಇದೆ. ಅವರು ಹ್ಞೂ ಆಯಿತು ಅಂದ್ಬಿಟ್ಟು ಅವರು ಬಂದ್ರ ಜೊತೆಲಿ. ಅಪ್ಪಂಗೇನು ಆ ಥರ ಇರಲಿಲ್ವಾ? ಇಲ್ಲ, ಅಯ್ಯೋ ನನ್ನ ತಂದೆ ಕಳಿಸ್ಬಾರ್ದು. ನನ್ನ ತಂದೆ ನಾನು ಆರ್ಟಿಸ್ಟ್ ಮಾಡಬೇಕು ಅಂತಾನೆ ಅನ್ಕೊಂಡಿದ್ದು. ಸೂಪರ್, ಇದು ಬಾರ್ನ್ ಸ್ಟಾರ್. ಆರ್ಟಿಸ್ಟ್ ಮಾಡಬೇಕು ಅಂತಾನೆ ನಂಗೆ ಡಾನ್ಸು ಅದು ಎಲ್ಲ ಕಲಿಸಿದ್ದು. ಆಮೇಲೆ ಅದು ಹೋದರೆ ಅಲ್ಲಿ ಹೋದ ಕೂಡಲೇ ಇದು ಸ್ವಿಮ್ಮಿಂಗ್ ಡ್ರೆಸ್ ಕೊಟ್ಟರು. ಆವಾಗ ಸ್ವಿಮ್ಮಿಂಗ್ ಡ್ರೆಸ್ ಕಾಲಕ್ಕೆ. ಆಮೇಲೆ ಸರಿ ಅಂತಂದ್ರೆ ಎಷ್ಟು 64 65 ಇರ್ಬೋದು ಅದು ಅವಾಗ ಇಸ್ವಿ. ಆಮೇಲೆ ಅದು ಹಾಕ್ಕೊಂಡೆ ನನಗೇನು ಅನಿಸ್ಲಿಲ್ಲ. ಒಂದು ಹ್ಯಾಂಗರ್ಗೆ ಡ್ರೆಸ್ ಹಾಕ್ತಂಗಿತ್ತು. ಅಲ್ಲ, ಸಿನಿಮಾಗೆ ಅದು ಫಸ್ಟ್ ಸೀನು ಶಾರ್ಟ್ಗೆ ಸ್ವಿಮ್ ಸೂಟ್ ಫಸ್ಟೇ. ಆಮೇಲೆ ಹಾಕ್ಕೊಂಡು ಬಂದ್ವಿ. ಬರ್ತಾ ಹಿಂಗಿರ್ಬೇಕು, ಹಿಂಗೆ ಎಲ್ರು ದಯವಿಟ್ಟು ಆಮೇಲೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಂದ್ರಾಣಿ ಅಂತ ಇನ್ನೊಬ್ರು ಆರ್ಟಿಸ್ಟ್ ಇದ್ರು, ಅವರೇ ನನಗೆ ಡಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ದು. ಈ ಸಿನಿಮಾ ಸಾಂಗ್ಗೆ ಹೇಗೆ ಡಾನ್ಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದು ಅವರು. ಮೇಕಪ್ ಹಾಕೋದು ಹೇಗೆ ಅಂತ ಕಲಿಸ್ಕೊಟ್ಟಿದ್ದು ಅವರೇ. ನೆನ್ಕೋಬೇಕಲ್ವಾ ಗುರುಗಳು. ಹೌದು. ಆಮೇಲೆ ಸರಿ ಅಂತ ಬಂದರೆ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅಂತನೂ ನನಗೆ ಗೊತ್ತಿಲ್ಲ. ಅವ್ರು ಎಷ್ಟು ಹೆಂಗಾಗಿರ್ತಾರೆ ಆ ವಯಸ್ಸಲ್ಲಲ್ವಾ. ಅವಾಗ ಅವ್ರು ಬಂದರು. ಆಮೇಲೆ ಅವ್ರ ಭುಜದ ಮೇಲೆ ಹೇಗೆ ಇಟ್ಕೊಂಡ್ಬಿಟ್ಟು, ಹಾಯ್ ರಾಜ್, ನನ್ನ ಜೊತೆ ಸ್ವಿಮ್ಮಿಂಗ್ ಮಾಡ್ತೀರಾ ಬನ್ನಿ ಅಂತ ಕೇಳಲ್ಲ. ಓ ಅದಕ್ಕೆ ನೀವು ಅಂತ ಅಂದ್ಬಿಟ್ಟು ಅವ್ರು ಇಬ್ಬರು ನಾನು ಹಿಂಗೆ ದುಡ್ಬಿಡ್ತಾರೆ ಆ ಸ್ವಿಮ್ಮಿಂಗ್ ಪೂಲ್ಗೆ. ನನಗೆ ಈಜು ಕೂಡ ಗೊತ್ತಿಲ್ಲ. ಪಾಪ ಅಲ್ಲಿ ಕೆಳಗಡೆ ಎಲ್ಲ ಅರೇಂಜ್ ಮಾಡಿದೆ. ನಾನು ಮುಂಚೆನೇ ಹೇಳಿದೆ ನನಗೆ ನೀರು ಕಂಡ್ರೆ ಭಯ ಇದು ಅಂತಂದ್ಬಿಟ್ಟು. ಅಶೋಕದಲ್ಲೋ ಎಲ್ಲಿ ಅಂತ ನನಗೆ ಅದು ಗೊತ್ತಿಲ್ಲ. ಆಮೇಲೆ ಸರಿ ಅಂತ ದುಡ್ಬಿಟ್ರು. ಆಮೇಲೆ ಅವ್ರ ಪಾಡಿಗೆ ಅವ್ರು ಹೊರಟೋದ್ರು. ನಮ್ಮ ಪಾಡಿಗೆ ನಾವು ಎದ್ದು ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ₹100 ಕೊಟ್ಟರು. ಆ ಕಾಲಕ್ಕೆ ₹100 ಅಂದ್ರೆ ಗ್ರೇಟ್. ₹100 ಸಿಕ್ತು ಅಂತ ಅಂದ್ಬಿಟ್ಟು ನಮ್ಮ ತಂದೆಗೆ ಅಣ್ಣ ₹100 ಕೊಟ್ಟರು ಅಂತಂದ್ಬಿಟ್ಟು ಅದೇನು ಮಾಡಿದ್ರು ಏನೋ ಅದು ಗೊತ್ತಿಲ್ಲ. ಸೊ ಅದೊಂದು ಖುಷಿ, ಅಷ್ಟೇ ಜ್ಞಾಪಕ. ಎಂತ ಕೋಇನ್ಸಿಡೆನ್ಸ್ ಅನ್ಸ್ತಿದೆ ಅಂದ್ರೆ, ನೋಡಿ, ನೀವು ಅವಾಗಿನ್ನು ಸುಬ್ಬಯ್ಯ ನಾಯ್ಡು ಅವ್ರ ಸೊಸೆ ಆಗ್ತೀನಿ ಅನ್ನೋ ಕಲ್ಪನೆ ಅಲ್ಲ, ಇನ್ನು ಪುಟಾಣಿ ಮಗು, ಅದೇನು ಗೊತ್ತು. ಬಟ್ ರಾಜ್ಕುಮಾರ್ ಸರು ಆ ಒಂದು ಬ್ಯಾಚ್ ಏನಿತ್ತು ಅದೆಲ್ಲ ಬಂದಿದ್ದೆ ಸುಬ್ಬಯ್ಯ ನಾಯ್ಡು ಅವರ ಗರಡಿಯಿಂದ ಪಳಗ್ದವ್ರು. ಇದು ಫಸ್ಟ್ ಸೀನ್ ಬಂದು ಅವರೊಟ್ಟಿಗೆ ಏನೇನೆಲ್ಲ ಕನೆಕ್ಟ್ ಆಗುತ್ತೆ. ಸರಿ ಅಂತಂದ್ಬಿಟ್ಟು ಅದಾಯ್ತಲ್ಲ, ಇದು ಸಿನಿಮಾ ರಿಲೀಸ್ ಆಯ್ತಲ್ಲ, ಪೋಸ್ಟರಲ್ಲಿ ನಮ್ಮದೇ ಫೋಟೋ. ಅದ್ ಹೆಂಗೆ ಅಂದ್ರೆ, ಈಗ 101 ಬಾಳೆಹಣ್ಣು ಸುಂದವನು ಇರಲ್ಲ, ಒಂದೇ ಸುಂದಿರ್ತಾರಲ್ಲ ಅವನು ಹೈಲೈಟ್ ಆಗೋದು. ಇದು ಸ್ವಿಮ್ಮಿಂಗ್ ಡ್ರೆಸ್ ಹಿಂಗೆ ಹಾಕೊಂಡು ನಿಂತಿರೋದು ನಮಗೆ ವಾದ ಖುಷಿ. ಮತ್ತೆ ಖುಷಿ ಆಗಲ್ವಾ? ಅಷ್ಟೇ ನಾವೇನು ಫಿಲ್ಮ್ ಆಕ್ಟರ್ ಆಗ್ತೀವಿ. ಬಟ್ ಅದಕ್ಕೆ ನಂಗೆ ಅನ್ಸೋದು, ಈ ಕಾಲಕ್ಕೆ ನಿಮ್ಗಳ್ದೆಲ್ಲ ಕಥೆಗಳು ಕೇಳಿದಾಗ ಅಥವಾ ಬೇರೆ ಯಾರೋ ಏನೋ ಹೇಳಿದ್ ನೋಡಿದಾಗ ಕೇಳಿದಾಗ ಆ ಕುತೂಹಲನೇ ನಾವು ಉಳಿಸ್ಕೊಂಡಿಲ್ಲ. ನಮ್ಗೆ ಯಾವುದು ಸರ್ಪ್ರೈಸ್ ಅನ್ಸಲ್ಲ. ಈಗ ನೀವು ಒಂದು ಪೋಸ್ಟ್ ನೋಡಿದ ತಕ್ಷಣ ನಮ್ಗೆ ಎಷ್ಟು ಖುಷಿ ಆಯಿತು. ಯಾವುದೋ ಒಂದು ವೇದಿಕೆನಲ್ಲಿ ಒಂದು ಮೈಕ್ ಸಿಕ್ಕಾಗ ಮಾತಾಡೋದು ಖುಷಿ ಆಯಿತು. ಅದು ಪೇಪರಲ್ಲಿ ಪ್ರಿಂಟ್ ಆದರೆ ಅದು ನೆಕ್ಸ್ಟ್ ಲೆವೆಲ್ ಖುಷಿ ಅದು. ಬಟ್ ಇವತ್ತು ಒಬ್ಬ ಮೊಬೈಲ್ ಇರೋರು, ಒಂದು ಯೂಟ್ಯೂಬ್ ಇರೋರು, ಪ್ರತಿಯೊಬ್ರು ಆಂಕರ್ಸು, ಪ್ರತಿಯೊಬ್ರು ಆರ್ಟಿಸ್ಟು, ಪ್ರತಿಯೊಬ್ರು ಎಲ್ಲದೂ ವ್ಯಾಲ್ಯೂನೇ ಇಲ್ದಂಗೆ ಅಲ್ವಾ. ನನ್ಗೆ ಈ ಕತೆ ಕೇಳ್ತಿದ್ರೆ ನಂಗೆ ಈಗಿಂದೆಲ್ಲ ಕಣ್ಮುಂದೆ ಬರ್ತಾ ಇದೆ, ಮ್ಯಾಚ್ ಮಾಡ್ತಾ ಇದ್ದೀನಿ ಎರಡು. ಈ ತರ ಥ್ರಿಲ್ ಸಿಗೋದೇ ಇಲ್ಲ ಅಲ್ವಾ. ನಿಮ್ಗೊಂದು ಹಿಂಗಂದ್ರೆ ಕೇಕ್ ಬಂದ್ಬಿಡುತ್ತೆ, ಹಿಂಗಂದ್ರೆ ಒಂದು ದೋಸೆ ಬಂದ್ಬಿಡುತ್ತೆ, ಹಿಂಗಂದ್ರೆ ಒಂದೇನೋ ನಮ್ಗೆ ಮನೆಗೆ ಪ್ರಿಪರೇಷನ್ ಇರುತ್ತಲ್ಲ, ಪ್ರಿಪರೇಷನ್ ಇಲ್ಲ ನಮ್ಗೆ. ಆಮೇಲೆ ದೋಸೆ ಸಿಕ್ಕಲ್ಲ ನಮ್ಗೆಲ್ಲ. ಬೇರೆಯವ್ರು ಈಗ ನಾವ್ ಹೆಂಗ್ ಕೇಳಿದ್ರು ಹೋಗಿ ಹೋಗಿ ದೋಸೆ ತಿಂದು ಬಂದ್ಬಿಡ್ತೀವಿ ನೆನ್ಸ್ಕೊಂಡ ತಕ್ಷಣ. ಬಟ್ ನಮ್ಮಮ್ಮ ಅಥವಾ ನಮ್ಮ ಇದ್ರವ್ರೆಲ್ಲ ದೊಡ್ಡವ್ರು ಹೇಳೋದು ಕೇಳಿದಾಗ, ಅವರು ಈ ಊರಿಗೆ ಹೋಗಿ ದೋಸೆ ತಿನ್ಬೇಕಿತ್ತು, ಆ ಹೋಟೆಲ್ಗೆ ಹೋಗ್ಬೇಕಂದ್ರೆ ನಮ್ಮಪ್ಪ ಕರ್ಕೊಂಡು ಹೋಗೋವರೆಗೂ ಕಾಯ್ಬೇಕಿತ್ತು. ಈಗ ಯಾರಿಗೂ ಕಾಯ್ದೆ. ಮಸಾಲೆ ದೋಸೆ ತಿನ್ನೋಕೆ ಎಷ್ಟು ವರ್ಷಗಳು ಅಲ್ವಾ. ಯಾರೋ ಮನೇಲಿ ಬರೀ ಪ್ಲೇನ್ ದೋಸೆ ಮಾಡ್ತಾರೆ, ಮಸಾಲೆ ದೋಸೆ ಅದೇನು ಇವಾಗ ಅನ್ಸುತ್ತೆ ನಮಗೆ ಏನು ಹೆಚ್ಚಾಗ್ಬಿಡ್ತಾ ಇತ್ತು ಇವ್ರಿಗೆ ಮಸಾಲೆ ದೋಸೆ ಮನೇಲಿ ಮಾಡೋಕ್ಕೆ ಅಂತ. ಬಟ್ 4 ಆಣೆ ಕೊಟ್ಟು ಇಷ್ಟು ದೊಡ್ಡ ದೋಸೆ 4 ಆಣೆಗೆ ಅಮ್ಮ ಅಂತ ಅಂದ್ಬಿಟ್ಟು ಅದನ್ನು ತಿನ್ನೋಷ್ಟರಲ್ಲಿ ಅಂತ ಎಷ್ಟು ಹೊಟ್ಟೆ ತುಂಬ ಹೋಗೋದು ಗೊತ್ತಾ. ದೊಡ್ಡ ಅದು ಅಯ್ಯೋ ಮಕ್ಳು ತಿಂತಾರಾ ಇಷ್ಟು ಅಂತ ಎಲ್ಲ ಬಾರಿಸ್ಬಿಡ್ತಾ ಇದ್ವಿ ನಾವು. ನೋಡು ಹೆಂಗೆ ತಿನ್ನತ್ವೆ ಅಂತ ಹೇಳ್ತಾರಲ್ಲ, ಕರು ಹೊರೆ ತಿಂತು ಅಂತ, ಹಾಗೆ ತಿನ್ಬಿಡ್ತಾ ಇದ್ವಿ.
ಸೊ ಕುಣಿಯೋದು ಆಟ ಆಡೋದು ಅಷ್ಟೇ ಇದ್ದಿದ್ದಲ್ವ. ಓದೋದು ಬಿಟ್ಟರೆ ಬರೀ ಆಟ ಅಷ್ಟೇ. ಸುಮಾರು ಒಂದು 5-6 ಗಂಟೆ ಆಟ, ಬರೀ 1 ಗಂಟೆ ಸ್ಕೂಲ್ ಬಿಟ್ಟು. ಅಪ್ಪ ಏನ್ ಮಾಡ್ತಿದ್ರು? ಅಪ್ಪಂಗೆ ಯಾಕೆ ಅಪ್ಪ ಬಿಸ್ನೆಸ್ ಮನ್ ಆಗಿದ್ರು. ಮತ್ತು ಅವರು ಏಲಕ್ಕಿ ಇತ್ತಲ್ಲ ಅದನ್ನು ಇದು ಮಾಡ್ತಾಯಿದ್ರು, ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಅದೇನಾಗುತ್ತೋ ಅದ್ರ ಮೇಲಿರೋ ಟ್ಯಾಕ್ಸ್ ತೆಗೆದುಬಿಟ್ರು. ತುಂಬ ಸಾಹುಕಾರಾಗೇ ಇದ್ವಿ ನಾವು, ತುಂಬ ಸಾಹುಕಾರಾಗೆ. ನಮಗೇನು ಕಷ್ಟ ಅನ್ನೋದೇ ಗೊತ್ತಿರಲಿಲ್ಲ. ನಮಗೂ ಅವಾಗಿಂದ ನಮ್ಮ ತಂದೆಯಿಂದನೇ ಬಂದಿದ್ದು, ನಮ್ಮ ತಾಯಿ ತಂದೆಯಿಂದನೇ ಬೇರೆಯವ್ರಿಗೆ ಕೊಟ್ಟು ತಿನ್ನಬೇಕು ಅನ್ನೋದು ಅವರಿಂದನೇ ಬಂದಿದ್ದು. ಫಸ್ಟು ನಾವು ತಿನ್ನೋದಕ್ಕೆ ಮುಂಚೆ ಬೇರೆ ಯಾರಿಗಾದ್ರೂ ಕೊಡಬೇಕು ಅನ್ನೋದನ್ನು ಅವರೇ ಹೇಳ್ಕೊಟ್ಟಿದ್ದು. ಸೊ ನಾವು ಹಾಗೆ ಇರ್ತಾಯಿದ್ವಿ. ಆಮೇಲೆ ನಾವು ಒಂದು ದೀಪಾವಳಿ ಹಬ್ಬ ಆಚರಿಸ್ಬೇಕಾದ್ರೆ ಮಾಡಬೇಕಾದ್ರೆ ಪಕ್ಕದಲ್ಲಿರೋರು ಯಾರಿಗೋ ದುಡ್ಡಿರಲ್ಲ ಮಾಡಲ್ಲ ಅಂತಂದರೆ ಅವ್ರಿಗೆ ತೊಗೊಂಡೋಗಿ ಕೊಡೋದು, ಆ ಪಟಾಕಿಗಳನ್ನೆಲ್ಲ ಕೊಡೋದು ಮಾಡೋದು. ಆಮೇಲೆ ಹೊಸ ಬಟ್ಟೆ ಅವ್ರಿಗೂ ಕೊಡಿಸೋದು, ಅದೆಲ್ಲ ಮಾಡ್ತಾಯಿದ್ರು ನಮ್ಮ ತಂದೆ. ನಮಗೂ ಖುಷಿ ಆಗೋದು. ನಮಗೆ ಫ್ರೆಂಡ್ಸ್ ಬೇಕಲ್ಲ ಜೊತೆಲಿ ಆಟ ಆಡಿಗೆ. ಒಬ್ಬರೇ ಇದು ಸುರ್ಸುರು ಬತ್ತೆ ಹಚ್ಚೋಕ್ಕಾಗತ್ತಾ ಅಲ್ವಾ? ಬೇಕು 4-6 ಜನ ಬೇಕು. ಆ ಪಟಾಕಿ ಎಲ್ಲ ಏನು ಮಾಡೋದು ಗೊತ್ತಾ? ಆ ಪಟಾಕಿ ತೆಗೆದುಬಿಡೋದು, ಅದ್ರದ್ದಿರೋ ಮದ್ದೆಲ್ಲ ಹಾಕ್ಕೊಳ್ಳೋದು, ಒಂದು ಪೇಪರ್ಗೆ ಹಾಕ್ಕೊಳ್ಳೋದು. ಆಮೇಲೆ ಅದೇನೋ ಒಂದು ಇದು ಎಂಥದ್ದು ಬೆಳ್ಳುಳ್ಳಿ ಪಟಾಕಿ ಅಂತ ಅದೇನೋ ಒಂದು ಇದ್ರಲ್ಲಿ ಮಾಡಿ ಅದ್ರಲ್ಲಿ ಹಾಕಿ ಹೊಡಿಯೋದು. ಅದು ಜೋರು ಸೌಂಡ್ ಬರೋದು, ಜೋರು ಸೌಂಡ್ ಬರೋದು ಈ ಥರ ಅದು. ಆಮೇಲೆ ಒಂದು 100 ಬೆಂಗಳೂರಲ್ಲಿ ನಾವು ಫಸ್ಟ್ ಇದ್ದಿದ್ದು ಚಾಮರಾಜಪೇಟೆಯಲ್ಲಿ, ಆಮೇಲೆ ಈ ಕಡೆ ಕಾಟನ್ಪೇಟೆ ಆ ಕಡೆ ಬಂದ್ವಿ. ಇವಾಗ ಮಹಾಲಕ್ಷ್ಮಿ ಲೇಔಟಲ್ಲಿ ನಮ್ಮ ಅಮ್ಮನ ಮನೆ ಇದೆ. ಇದೆ. ಆಮೇಲೆ ಸರಿ ಅದೆಲ್ಲ ಬಂದರೆ ಏನು 100 ಬಾಲ ಇದ್ದರೆ ಅದು ಒಂದೊಂದೇ ತೆಗೆಯೋದು, ತೆಗೆದು ಬಿಡಿಸ್ಬಿಟ್ಟು ಒಂದೊಂದೇ ಪಟಾಕಿ ಹಚ್ಚೋದು. ಅಪ್ಪ ಒಂದೇ ಸಲ ಇವಾಗ 1000 ಹಚ್ಚಿಬಿಡ್ತೀವಲ್ವ ಟಪ ಅಂತ. ಆವಾಗ ಆಗಲ್ಲ, ಒಂದೊಂದು ಏನು ನಮಗೆ ಹೊತ್ತು ಹೋಗ್ಬೇಕಲ್ಲ, ಇನ್ನೇನು ಅದೊಂದು. ಆಮೇಲೆ ಕೈ ತುಂಬ ಬಳೆ ತೊಡಿಸಿದ್ರೆ ಅದನ್ನೆಲ್ಲ ಒಡೆದಾಕ್ಬಿಟ್ಟು ಇದು ಬಳೆ ಆಟ ಆಡೋದಂತೆ. ಏನಂದರೆ ಮಣ್ಣಲ್ಲಿ ಮುಚ್ಚೋದು, ಮಣ್ಣಲ್ಲಿ ಎಲ್ಲಿದೆ ಆ ಮಣ್ಣು ಯಾವ ಇದರಲ್ಲಿದೆ 3 ಗುಪ್ಪೆ ಮಾಡಿಬಿಟ್ಟು ಕಂಡುಹಿಡಿಯೋದು. ಎಲ್ಲಿ ಹೇಗಿದೆ ತೋರಿಸು ಅಂತ ಅಂದ್ಬಿಟ್ಟು ಯಾವುದ್ರಲ್ಲಿದೆ ಅಂತ ಅದೇನೋ ಆ ಬಳೆನ ರಾಶಿ ಮಾಡಿ ಇಟ್ಕೊಳ್ಳೋದು ಒಂದು ಡಬ್ಬದಲ್ಲಿ. ಅಪ್ಪ ಈ ಥರ ಬಳೆ ಆಟಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಇವಾಗ ಆಡಿದ್ರೆ ಹೋಗಮ್ಮ ಗೊತ್ತೂ ಇಲ್ಲ ಅಲ್ವಾ? ಈ ಥರ ನಮ್ಮದು ಹೆಣ್ಮಕ್ಳದ್ದು ತುಂಬ ಚೆನ್ನಾಗಿದೆ. ಬಟ್ ಅಷ್ಟು ಬೇಗ ಈ ಇಂಡಸ್ಟ್ರಿಗೆ ಎಂಟರ್ ಆದ್ರಲ್ಲ, ಇದ್ರದ್ದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಏನಿತ್ತು ನಿಮ್ಗೆ? ಯಾವಾಗ ತುಂಬಾ ಚಿಕ್ಕ ವಯಸ್ಸಿಗೆ ಎಂಟರ್ ಆದಾಗ? ಇಲ್ಲ, ಅಡ್ವಾಂಟೇಜ್ ಅದೇನು ಡಿಸ್ಅಡ್ವಾಂಟೇಜ್ ಅಂತ ಏನಿಲ್ಲ ಅದೆಲ್ಲ ಇಲ್ಲ. ಅದೇ ಹೇಳೋದಲ್ಲ, ನಮ್ಮ ತಂದೆಗೆ ಅದ್ರಲ್ಲಿ ಲಾಸ್ ಆಗೋಯ್ತು, ವ್ಯಾಪಾರದಲ್ಲಿ ಲಾಸ್ ಆಗೋಯ್ತು. ಆಗ ಏನು ಮಾಡಿದ್ರು, ತುಂಬ ಬಡತನ, ಎಷ್ಟು ಅಂತಂದರೆ ಊಟಕ್ಕೂ ಗತಿಲ್ಲ ಅನ್ನೋ ಥರ ಬಡತನ ಆಗೋಯ್ತು. ಆವಾಗ ಅನ್ಸೋದು, ಅಯ್ಯೋ ನಾವು ಎಲ್ಲರಿಗೂ ಕೊಟ್ಟು ತಿಂತಾ ಇದ್ವಲ್ವ, ನಮಗೂ ಹಾಗೆ ಕೊಡಬೇಕಲ್ವ, ಅವ್ರು ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳೋರು. ಅವ್ರು ಯಾಕೆ ಕೊಡಲ್ಲ ಅಂತ ಅಂದ್ಬಿಟ್ಟು ಆವಾಗ ನಾವೇನಾದ್ರು ಹೋದರೆ ಅವ್ರ ಮನೆ ಹತ್ರ ಹೋದೆ, ಎಷ್ಟು 7-8 ವರ್ಷಕ್ಕೆ ಒಂದು ಹೋದರೆ ಹೋಗು ಊಟ ಮಾಡ್ತಾ ಇದ್ದಾರೆ ಹೋಗು ಆ ಕಡೆ ಅಂತ ಅಂದ್ಬಿಡೋರು. ಅಯ್ಯೋ ಹೌದಲ್ವಾ, ನಮಗೆ ಕೊಡಬೇಕಲ್ವಾ ಅಂತ ನಾನು ಈ ಥರ ಹಾಗೆ ಅದೇ ಪ್ರಪಂಚಮ್ಮ ಅಂತ ನಮ್ಮಮ್ಮ ಅಲ್ಲಿ ಇಲ್ಲಿ ಹೇಗೋ ಮಾಡಿ ಏನೋ ಒಂದು ಗಂಜಿ ಕಾಯಿಸಿ ಹಾಗೆಲ್ಲ ಕೊಡೋರು ಪಾಪ. ಹಂಗಾಗಿ ಶುರುವಾಗಿ ಇದು ಇಲ್ಲೇ ಹೀಗೆ ಇದ್ದರೆ ಸಾಲಲ್ಲ ಅಂದ್ಬಿಟ್ಟು ಆಮೇಲೆ ಯಾರೋ ಒಬ್ಬರು ನಮ್ಮ ಅಪ್ಪ ಹೋಗ್ತಾ ಇದ್ರಂತೆ. ಅವಾಗ ಏನು ಮಾಡ್ತಾಯಿದ್ದಾರೆ, ಎಷ್ಟು ಜನ ಮಕ್ಕಳು ಅಂತೆಲ್ಲ ಕೇಳ್ತಾರಲ್ಲ. ಕೇಳಿದಾಗ ಹೀಗಾಯಿತು ನನ್ನ ಮಗ ಓದ್ತಾ ಇದ್ದ. ನಮ್ಮ ಅಣ್ಣ ತುಂಬ ಚೆನ್ನಾಗಿ ಹೋಗ್ತಿದ್ದ, ವಿಷ್ಣು ಅಂತ. ತುಂಬ ಅವನಂತೂ ಓದೋದು ಬಿಟ್ಟರೆ ಅವ್ನಿಗೆ ಬೇರೆ ಏನೂ ಗೊತ್ತೇ ಇಲ್ಲ ಅವ್ನಿಗೆ, ಆ ಥರ ಅವನು. ನಾನು ಎಲ್ಲ ಬರೀ ಊರು ಸುತ್ತು ಆ ಪೋಸ್ಟರ್ ನೋಡು ಇದು ಮಾಡು ಆ ಥರ. ಆಮೇಲೆ ನಮ್ಮಮ್ಮ ಹಿಡ್ಕೊಂಬಂದು ಹೊಡೆದು ಮಾಡಿ ಅವ್ರಿಗೆಲ್ಲ ವಿದ್ಯೆನೂ ಕಲಿಬೇಕು ಅಂತ ಎಲ್ಲ ಸೈಕ್ಲಿಂಗು, ಸ್ವಿಮ್ಮಿಂಗು ಎಲ್ಲನೂ ಕಲಿಸೋರು, ಹೊಡೆದು ಕಲಿಸೋರು. ಯಾಕಂದರೆ ಅವರು ವಿದ್ಯೆ ಕಲಿಯೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಅವ್ರ ತಂದೆನೂ ಹೆಡ್ ಮಾಸ್ಟರ್ ಆಗಿದ್ರಂತೆ. ಅವ್ರು 3ನೇ ವಯಸ್ಸಲ್ಲೇ ಅವ್ರ ತಂದೆ ಹೋಗ್ಬಿಟ್ರು, ಪ್ಲೇಗು ಆ ಥರ ಕಾಯಿಲೆ ಬಂದು. ಸೊ ಇವರು ನನ್ನ ಮಕ್ಕಳು ಓದಲಿ ಚೆನ್ನಾಗಿ ಅಂತಂದ್ಬಿಟ್ಟು ಎಲ್ಲನೂ ಕಲಿಸೋರು. ರಂಗೋಲಿ ಮತ್ತು ಯಾವುದೇ ಕೆಲಸ ಆಗಲಿ ವಾಚಲ್ಲಿ ಅದಂತೂ ನಮ್ಮ ಕೈ ಹಿಡಿಯುತ್ತೆ ಗೊತ್ತಾ. ಯಾವುದೇ ಒಂದು ವಿದ್ಯೆ ಅನ್ನೋದಿದೆಯಲ್ಲ, ಯಾವುದೇ ಆಗ್ಬೋದು, ನೀನು ಅಡುಗೆ ಮಾಡೋದಾಗಿರ್ಬೋದು, ಮನೆ ನೀಟಾಗಿ ಇಟ್ಕೊಳ್ಳೋದಾಗಿರ್ಬೋದು, ಇಲ್ಲ ಒಂದು ರಂಗೋಲಿ ಬಿಡೋದಾಗಿರ್ಬೋದು, ಎಲ್ಲನೂ ವಿದ್ಯೆನೇ ಅದು.
ಆದರೆ ನಾನು ಮಾತ್ರ ಏನೂ ಕಲಿಲಿಲ್ಲ. ನಾನು ಎಷ್ಟು ಈಸಿಯಾಗಿ ಎಷ್ಟು ನೀಟಾಗಿ ಅಂದ್ರೆ ಇದೆಲ್ಲ ಕಲ್ತ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂತಾ ಇದ್ದೆ. ನಾನಂದ್ರೆ ನಮ್ಮಮ್ಮ ಬಾರಿಸಿ ಇಡೋರು. ನಾನು ನನ್ನ ತಲೆಗೆ ಹೋಗಿಲ್ಲ, ಹೇಗೋ ಒಂಚೂರು ಆ ಡ್ಯಾನ್ಸು ಅದರಲ್ಲೇನೋ ಇತ್ತೋ ಕಲಿತೆ, ಅದಷ್ಟೇ ಕಲಿತೆ. ಬಟ್ ಅವಾಗ ನಮ್ಮ ತಂದೆ ಗ್ಲಾಸ್ ಆದಾಗ ಅದೇ ನಮ್ಮನ್ನು ಕಾಪಾಡುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಅದೇ ನಮ್ಮನ್ನು ಕಾಪಾಡುತ್ತೆ ಅಂತ. ಸೊ ಅವಾಗ ನಾವು ನಾಟಕದ ಕಂಪ್ನಿಗೆ ಹೋಗಿ ಅಲ್ಲಿ ಇದು ನಾಟಕ ಅದೇ ಡ್ಯಾನ್ಸ್ ಮಾಡೋಕ್ಕೆ. ಯಾವ ನಾಟಕ? ಪೂಜಾ, ಅದು ಓಂ ಪ್ರಶಾಂತಿ ನಾಟಕ ಮಂಡಳಿ ಅಂತ ಆಯಿತಾ, ಇದು ಬಿಜಾಪುರ ಆ ಕಡೆಗೆ. ಅವರು ಇದು ಏನು ಅವ್ರು ಕರ್ಕೊಂಡು ಹೋಗಿ ನಾನು ಕಲ್ತಿರೋದು ಭರತನಾಟ್ಯ. ಅಲ್ಲಿ ಹೋಗ್ಬಿಟ್ಟು ಇದು ಮಾಡು ಅಂತಂತಂದರೆ ಏನು ಭರತನಾಟ್ಯ ಮಾಡಿದೆ. ಆಮೇಲೆ ರೆಕಾರ್ಡ್ ಹಾಕ್ಬಿಟ್ಟು ಅದಕ್ಕೆ ಡ್ಯಾನ್ಸ್ ಮಾಡಿದ್ದೆ. ಅಯ್ಯೋ ಅದಕ್ಕೆ ಡ್ಯಾನ್ಸ್ ಮಾಡೋದಾ, ಎಂಥ ಒಂದು ಪಾಪದ ಕೆಲಸ ಮಾಡ್ತಾರೆ. ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡೋದಾ ಅಂತ. ಭರತನಾಟ್ಯ ಕಲಾವಿದೆ ನಾನು. ನಾನು ಮಾಡಲ್ಲ ಅಂತ ಅಳ್ತಾ ಕೂತ್ಕೊಂಡ್ಬಿಟ್ಟೆ. ಅವರೆಲ್ಲರೂ ಅಯ್ಯೋ ಬೆಂಗಳೂರಿಗೆ ಹೋಗ್ಬಿಟ್ಟೆ, ಎಂಥ ಆರ್ಟಿಸ್ಟನ್ನ ಕರ್ಕೊಂಬಂದ್ರಿ ಅಂತ ಮಾಲೀಕರಿಗೆ ಅಯ್ಯೋ ಅಂತ ಅಂದ್ಬಿಟ್ಟು. ಆಮೇಲೆ ಅದೇ ಇಂದ್ರಾಣಿ ಅಂತ ಹೇಳಿದ್ನಲ್ಲ, ಅವ್ರು ಹೇಳ್ಕೊಟ್ರು. ಅವಾಗ ಅವ್ರು ಹೇಳ್ಕೊಟ್ರು ಅಂದ್ಬಿಟ್ಟು ನಾನು ವೆರಿ ಫಸ್ಟ್ ಮಾಡಿದ್ದು ಡ್ಯಾನ್ಸೇ ಇದು, ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ. ಅದು ಕೂಡ ರಾಜಕುಮಾರ್ ಅವರದೇ ಅಲ್ವಾ? ಅಯ್ಯೋ ಅದು ಕಲಿತು ಆಮೇಲೆ ಸೊ ಅಲ್ಲೊಂದು 6 ತಿಂಗಳಿದ್ದು ನಮ್ಮ ಕಷ್ಟ ಎಲ್ಲ ಸ್ವಲ್ಪ ಸುಧಾರಿಸ್ತು. ಆಮೇಲೆ ಅಲ್ಲಿಂದ ಇಲ್ಲಿ ಬಂದು ಆಮೇಲೆ ಇಲ್ಲಿ ನಾನು ಇದು ಹವ್ಯಾಸಿ ಕಲಾವಿದೆ ಆಗಿದ್ದೆ.